Hello everyone. In the last class, we discussed properties of D block elements. In that, we discussed formation of color compounds, and also we discussed formation of complex compound or coordination compounds. So in this class, we shall discuss the next property of D block elements. That is, the next property is catalytic property. Catalytic properties. So ಎಲ್ಲ ಪ್ರಾಪರ್ಟೀಸ್ ಹೋಗುತ್ತೆ ಯಾವ ಸೀರೀಸ್ ನಾವು ಓದ್ತಾ ಇರೋದು 3D ಸೀರೀಸ್ ಓವರ್ ಫಸ್ಟ್ ಟ್ರಾನ್ಸಿಷನಲ್ ಸೀರೀಸ್ 3D ಸೀರೀಸ್ ಅಥವಾ ಫಸ್ಟ್ ಟ್ರಾನ್ಸಿಷನಲ್ ಸೀರೀಸ್ ಗೆ ನಾವು ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ತಿರೋದು. ಸೊ ದ ನೆಕ್ಸ್ಟ್ ಪ್ರಾಪರ್ಟಿ ಯಾವುದು ಕೆಟಲಿಟಿಕ್ ಪ್ರಾಪರ್ಟಿ. ಸೊ ವಾಟ್ ಇಸ್ ಕೆಟಲಿಸ್ಟ್? ಏನು ಕೆಟಲಿಸ್ಟ್ಗಳು ಅಂತಂದ್ರೆ ಇಟ್ ಇಸ್ ಎ ಕೆಮಿಕಲ್ ಸಬ್ಸ್ಟೆನ್ಸಸ್ ದಟ್ ಇನ್ಕ್ರೀಸಸ್ ದ rate of a chemical reaction without itself undergoing any chemical change. So catalyst ಅನ್ನೋದೊಂದು chemical substances. ಅದನ್ನು ನಾವು ಏನಕ್ಕೆ ಹಾಕ್ತೀವಿ ರಿಯಾಕ್ಷನ್ ಆಗಬೇಕಾದ್ರೆ ಅದು ಬೇಗನೆ ಏನಪ್ಪ ರಿಯಾಕ್ಷನ್ ಕಂಪ್ಲೀಟ್ ಆಗಲಿ, ಅಂದರೆ ರಿಯಾಕ್ಟೆಂಟ್ ಇದ್ದು ಬೇಗನೆ ಪ್ರಾಡಕ್ಟ್ ಕನ್ವರ್ಟ್ ಆಗಲಿ ಅನ್ನೋದಕ್ಕೆ ಏನು ಮಾಡ್ತೀವಿ ನಾವು ಸ್ಮಾಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡ್ತೀವಿ. ದಟ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಕೆಟಲಿಸ್ಟ್. ನೀವು ಎಂತ ಗೊತ್ತಾಗ್ತದೆ? ಕೆಟಲಿಸ್ಟ್ ಇಸ್ ಎ ಕೆಮಿಕಲ್ ಸಬ್ಸ್ಟೆನ್ಸಸ್ that increases the rate of the chemical reactions without itself undergoing any chemical change is known as catalyst. So ನೋಡಿ ಈಗ most of the D block elements ಗಳು act as ಏನಾಗಿ ಆಕ್ಟ್ ಮಾಡುತ್ತೆ catalyst ಗಳಾಗಿ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ತೀರ ಹೈಡ್ರೋಜನೇಷನ್ ಆಫ್ ಆಲ್ಕೀನ್, ಹೈಡ್ರೋಜನೇಷನ್ ಆಫ್ ಆಲ್ಕೀನ್ಸ್, hydrogenation of alkenes in the presence of nickel, boron, palladium catalyst. Nickel, boron, palladium catalyst we get alkenes. ಏನು ಬರುತ್ತೆ? alkenes. So alkenes ಬಿದ್ದು alkenes ಆಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ನಮಗೆ ಒಂದು ಕೆಟಲಿಸ್ಟ್ ನ ಆಡ್ ಮಾಡಿದ್ವಿ. ಯಾವುದು? ನಿಕ್ಕಲ್ ಅಥವಾ ಪ್ಯಾಲೇಡಿಯಂ ಕೆಟಲಿಸ್ಟ್. ಸೊ ಈ ನಿಕ್ಕಲ್ ಅಥವಾ ಪ್ಯಾಲೇಡಿಯಂ ಏನದು ನಿಕ್ಕಲ್ ಆಗಿದ್ರೆ ಅದು 3D ಸೀರೀಸ್ ಎಲಿಮೆಂಟ್. ಯಾವುದು? 3D ಸೀರೀಸ್ ಎಲಿಮೆಂಟ್. ಸೊ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಆಕ್ಟ್ ಆಸ್ ಎ ಕೆಟಲಿಸ್ಟ್ ಗಳಾಗಿ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಅದೇ ರೀತಿ in the manufacture of ammonia, by Haber process. So ammonia na manufacture ಮಾಡಬೇಕಾದ್ರೆ so nitrogen and hydrogen combine to give ammonia. So in the presence of iron oxide act as a catalyst. So ಇದು ಕೂಡ iron D block element ಯಾವ series ಅದು 3D series element. So in the manufacture of ammonia by Haber process, iron oxide act as a catalyst. Next other is the manufacture of sulfuric acid. The manufacture of sulfuric acid by contact process. ಇದು ಕೂಡ ನಾವು vanadium pentoxide or platinum ನ ಏನಾಗಿ ಯೂಸ್ ಮಾಡ್ತೀವಿ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಸೊ vanadium ಕೂಡ ಇರೋದು 3D series element. So in most of the chemical reactions, D block elements act as a catalyst. So eಷ್ಟೊಂದು chemical reactions ಗಳಿಗೆ ಏನು ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳನ್ನ ಕೆಟಲಿಸ್ಟ್ ಗಳಾಗಿ ಯೂಸ್ ಮಾಡಿದ್ವಿ. ಸೊ ನೋಡಿ ಈಗ ಯಾಕೆ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಆಕ್ಟ್ ಆಸ್ ಎ ಕೆಟಲಿಸ್ಟ್? ನಿಮಗೆ ಗೊತ್ತಿದೆ ಕೆಟಲಿಸ್ಟ್ ಗಳನ್ನ ನಾವು ರಿಯಾಕ್ಟೆಂಟ್ ಜೊತೆಗೆ ಕೆಟಲಿಸ್ಟ್ ಅಂದಾಗ ಫಸ್ಟ್ ನಮಗೆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಆ ಇಂಟರ್ಮೀಡಿಯೇಟ್ ಕಾಂಪ್ಲೆಕ್ಸ್ ಡಿಕಂಪೋಸ್ ಆಗಿರೋಕ್ಕೆ ಪ್ರಾಡಕ್ಟ್ ಜೊತೆಗೆ ವಾಪಸ್ ಕೆಟಲಿಸ್ಟ್ ಬರುತ್ತೆ. ಸೊ ಈ ಕೆಟಲಿಸ್ಟ್ ಗಳದ್ದು ಕೆಲಸ ಏನು ಅಂತಂದ್ರೆ ಯಾಕೆ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳು ಯಾಕೆ ಕೆಟಲಿಸ್ಟ್ ಗಳು ಅಂತಂದ್ರೆ ಬಿಕಾಸ್ ಯಾಕೆ ಅಂತಂದ್ರೆ ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳು ಯಾವಾಗಲೂ ಕೂಡ ಏನದು ಪಾರ್ಷಿಯಲಿ ಫಿಲ್ಡ್ ಆಗಿರೋದ್ರಿಂದ ಸೊ ಮೋಸ್ಟ್ ಗಿವ್ ರೀಸನ್ಸ್ ಅಲ್ಲಿ ಕೇಳ್ತಾರೆ 3 ಮಾರ್ಕ್ಸ್ಗೆ. ವೈ ಮೋಸ್ಟ್ ಆಫ್ ದ ಟ್ರಾನ್ಸಿಷನ್ ಮೆಟಲ್ ಎಲಿಮೆಂಟ್ಸ್ or ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆಕ್ಟ್ ಆಸ್ ಗುಡ್ ಕೆಟಲಿಸ್ಟ್, ಗಿವ್ ರೀಸನ್ಸ್ ಅಂತ ಕೇಳ್ತಾರೆ. ಫಸ್ಟ್ ರೀಸನ್ ಏನು ಅಂತಂದ್ರೆ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಳಲ್ಲಿ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಗಳಿರೋದ್ರಿಂದ so they act as catalyst. ಅದೇ ರೀತಿ vacant d orbitals ಗಳಿರೋದ್ರಿಂದ they act as good catalyst.
ಅದೇ ರೀತಿ they shows variable oxidation state. So most of the D block element shows variable oxidation state ಅನ್ನು ತೋರಿಸೋದ್ರಿಂದ ಅವುಗಳು ಏನಾಗುತ್ತೆ ಮಾಡುತ್ತೆ ಗುಡ್ catalyst. ನೆಕ್ಸ್ಟ್ ಅದೇ ರೀತಿ it provide a large surface area for adsorption of reacting molecule. ಈ D block elements ನಲ್ಲಿ ಏನು ಮಾಡುತ್ತೆ ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ಆಗ ಲಾರ್ಜ್ ಸರ್ಫೇಸ್ ಏರಿಯಾನ ಕೊಟ್ಟಾಗ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಗಳೇನಾಗುತ್ತೆ ಅದರ ಮೇಲೆ ಕೆಟಲಿಸ್ಟ್ ಮೇಲೆ ಅಡ್ಸಾರ್ಬ್ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ ಏನಾಗಿರಬೇಕು ಕ್ರ್ಯಾಕ್ ಪೀಕ್ಸು ಮತ್ತು ಇನ್ಪರ್ಫೆಕ್ಷನ್ಸ್ಗಳು ಇದ್ದಷ್ಟು ನಂಬರ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ಗಳು ಅದ್ರ ಮೇಲೆ ಕೂರೋದು ಕೂಡ ಏನಾಗುತ್ತೆ ಜಾಸ್ತಿ. ಯಾವಾಗ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ಗಳು ನಂಬರ್ ಆಫ್ ಮಾಲಿಕ್ಯೂಲ್ಸ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸು ಜಾಸ್ತಿ ರಿಯಾಕ್ಟ್ ಆಗುತ್ತೋ ನಮಗೆ ಬೆಟರ್ ಈಲ್ಡ್ ಅಂದರೆ ಪ್ರಾಡಕ್ಟ್ ಏನಾಗುತ್ತೆ ನಮಗೆ ಜಾಸ್ತಿ ಕೊಡುತ್ತೆ. ಫೋರ್ತ್ ಪಾಯಿಂಟು ಈ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಿಗೆಲ್ಲ ಇಟ್ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ for adsorption of reactant molecules. So reacting molecules ಗಳಿಗೆ ಏನು ಮಾಡುತ್ತೆ ಇದು ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ಯಾವಾಗ ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಗಳು ನಂಬರ್ ಆಫ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಅದ್ರ ಮೇಲೆ ಅಡ್ಸಾರ್ಬ್ ಆಗೋದು ಜಾಸ್ತಿ. ಅಡ್ಸಾರ್ಬ್ ಆದಷ್ಟು ನಮಗೆ ಪ್ರಾಡಕ್ಟ್ನ ಫಾರ್ಮ್ ಮಾಡೋದು ಕೂಡ ಜಾಸ್ತಿ. ಗೊತ್ತಿದೆಯಾ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಆಕ್ಟ್ ಆಸ್ ಗುಡ್ ಕೆಟಲಿಸ್ಟ್ ಬಿಕಾಸ್ ಏನು ರೀಸನ್ ಅಂತಂದರೆ ಡ್ಯೂ ಟು ದ ಪಾರ್ಷಿಯಲಿ ಫೀಲ್ಡ್ ಡಿ ಆರ್ಬಿಟಲ್ಸ್. ಸೆಕೆಂಡ್ ರೀಸನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಲ್ಸ್. ನೆಕ್ಸ್ಟ್ ಈ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ ಶೋಸ್ ಏನೇನು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಅದೇ ರೀತಿ ಇಟ್ ಪ್ರೊವೈಡ್ ಎ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ adsorption of reacting molecule on the surface of the catalyst. So hangagi most of the D block elements act as a catalyst. So idishtu reason na baribeku 3 marks ge very important. 3 ಅಥವಾ 2 marks ge avaglu repeated ಆಗಿ ಕೇಳ್ತಿರ್ತಾರೆ. So 3 marks very important. Next we will move on to the next property of D block element is formation of interstitial compounds. Formation of interstitial compounds. So ನೋಡಿ ಈಗ ನೀವು ಸಾಲಿಡ್ಸ್ ಅಲ್ಲಿ ಗೊತ್ತಾಗಿರುತ್ತೆ ನಿಮಗೆ ವಾಯ್ಡ್ಸ್ ಅಂತಂದ್ರೆ ಏನು ಅಂತ ನೋಡಿ. ಈ ರೀತಿ ಏನಾಗಿರುತ್ತಂತ ಮಾಲಿಕ್ಯೂಲ್ಸ್ಗಳು ಆಟಮ್ಸ್ಗಳು ಈ ರೀತಿ ಲ್ಯಾಟಿಸ್ನಲ್ಲಿ ಈ ರೀತಿ ಅರೇಂಜ್ಮೆಂಟನ್ನು ತೋರಿಸುತ್ತೆ. ಸೊ ಒಂದು ಕ್ರಿಸ್ಟಲ್ ಲ್ಯಾಟಿಸ್ ತಗೊಂಡಿದ್ದೀನಿ. ಆ ಕ್ರಿಸ್ಟಲ್ ಲ್ಯಾಟಿಸಲ್ಲಿ ದಟ್ ಕ್ರಿಸ್ಟಲ್ ಲ್ಯಾಟಿಸ್ ಆಟಮ್ಸ್ ಆರ್ ಅರೇಂಜ್ ಲೈಕ್ ದಿಸ್. ಸೊ ಆಟಮ್ಸ್ಗಳು ಈ ರೀತಿ ಅರೇಂಜ್ ಆಗಿದೆ. ನೋಡಿ ಈ ಸ್ಪೇಸ್ ಇದೆಯಲ್ಲ ಈ ಸ್ಪೇಸ್ನ ಏನಂತ ಕರಿತೀವಿ ವಾಯ್ಡ್ಸ್. ಈ ಸ್ಪೇಸ್ನ ಏನಂತ ಕರಿತೀವಿ ವಾಯ್ಡ್ಸ್ ಅಥವಾ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಈ ಸ್ಪೇಸ್ನ ಇಂಟರ್ಸ್ಟಿಷಿಯಲ್ ಸೈಟ್ ಅಥವಾ ಓವರಾಲ್ ವಾಯ್ಡ್ಸ್ ಅಂತ ಕರಿತೀವಿ ವಾಯ್ಡ್ಸ್. ಸೊ ನೋಡಿ ಏನು ಗೊತ್ತಾಗ್ತಿದೆಯಾ ಇಲ್ಲಿ ಒಂದು ಕ್ರಿಸ್ಟಲ್ ಲ್ಯಾಟಿಸಲ್ಲಿ ಆಟಮ್ಸ್ಗಳು ಈ ರೀತಿ ಅರೇಂಜ್ ಆಗಿರುತ್ತೆ. ಸೊ ನೋಡಿ ಈ ಸ್ಪೇಸ್ ಇರುತ್ತಲ್ಲ ಇಷ್ಟು ಸ್ಪೇಸ್ ಇರುತ್ತಲ್ಲ ಇದನ್ನ ಇಂಟರ್ಸ್ಟಿಷಿಯಲ್ ಸೈಟ್ ಅಥವಾ ವಾಯ್ಡ್ಸ್ ಅಂತ ಕರಿತೀವಿ. ಸೊ ಈ ಇಂಟರ್ಸ್ಟಿಷಿಯಲ್ ಸೈಟ್ ಅಥವಾ ವಾಯ್ಡ್ಸ್ಗಳಲ್ಲಿ ಸ್ಮಾಲ್ ಆಟಮ್ಸ್ ಲೈಕ್ ಕಾರ್ಬನ್, ನೈಟ್ರೋಜನ್, ಹೈಡ್ರೋಜನ್, ಬೋರಾನ್ ಈ ರೀತಿ ಸ್ಮಾಲ್ ಆಟಮ್ಸ್ಗಳನ್ನ ಈ ವಾಯ್ಡ್ಸ್ಗಳಲ್ಲಿ ಅಕಾಮಡೇಟ್ ಮಾಡ್ತಾರೆ. ಈ ಯಾವುದು ವಾಯ್ಡ್ಸ್ಗಳಲ್ಲಿ ಅಥವಾ ಇಂಟರ್ಸ್ಟಿಷಿಯಲ್ ಸೈಟ್ಸ್ಗಳಲ್ಲಿ ಈ ಸ್ಮಾಲ್ ಆಟಮ್ಸ್ಗಳನ್ನ ಆ ಆಟಮ್ಗಳು ಅಕಾಮಡೇಟ್ ಆದರೆ ಅಂಥ ಕಾಂಪೌಂಡ್ ಏನಂತ ಕರಿತೀವಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಏನಂತ ಕರಿತೀವಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಏನಂತ ಗೊತ್ತಾಗ್ತಿದೆಯಾ? ಸೊ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಮೀನ್ಸ್ ದ compounds formed by trapping small atoms like carbon, boron, nitrogen, hydrogen inside the crystal lattice of metal are called interstitial compounds. Interstitial compounds are the compound formed by trapping small atoms like carbon, nitrogen,
hydrogen or hydrogen ಅಥವಾ boron inside the crystal lattice of metal, inside the crystal lattice of metal are called ಏನಂತ ಕರಿತೀವಿ interstitial compounds. ಅಂತ ಗೊತ್ತಾಯ್ತಲ್ಲ what are interstitial compounds? These are the compounds very important to marks ಗೆ formed by trapping small atoms like carbon, nitrogen, oxygen or hydrogen inside the crystal lattice of metal, inside the crystal lattice of metal are called interstitial compounds. So nodiga these interstitial compounds are non-stoichiometric and neither ionic nor covalent. In case these interstitial compounds ಏನಾಗಿರುತ್ತೆ non-stoichiometric means ಎಷ್ಟು ಬೇಕಾದ್ರೂ ನಾವು ಏನು ಮಾಡ್ಬೋದು ಈ ಸ್ಮಾಲ್ ಆಟಮ್ಸ್ಗಳನ್ನ ನಮಗೆ ಆ್ಯಡ್ ಮಾಡ್ತಾ ಹೋಗ್ಬೋದು, ಅಂದರೆ ಡೆಫಿನೆಟ್ ನಂಬರ್ಸ್ಗಳನ್ನೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಎಕ್ಸಾಂಪಲ್ ಟೈಟಾನಿಯಂ ಕಾರ್ಬೈಡ್ ಅಥವಾ Mn4 ನೈಟ್ರೋಜನ್ ಅಥವಾ ರೇಡಿಯಂ ಹೈಡ್ರೈಡ್ 0.56. ಸೊ ನೋಡಿ ಏನು ಇಷ್ಟೇ ಡೆಫಿನೆಟ್ ಆಗಿ ಏನು ಮಾಡಬೇಕು ಅಂತಿಲ್ಲ, ನಾನು ಸ್ಮಾಲ್ ಐಟಮ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂತಿಲ್ಲ ಕ್ರಿಸ್ಟಲ್ ಲ್ಯಾಟಿಸ್ಗೆ. ಸೊ ಎಷ್ಟು ಬೇಕಾದ್ರೂ ನಾವು ಏನು ಮಾಡ್ಬೋದು ಆ್ಯಡ್ ಮಾಡ್ಬೋದು ಸ್ಮಾಲ್ ಐಟಮ್ಸ್ಗಳನ್ನ. ಸೊ ಹಂಗಾಗಿ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಏನಾಗಿರುತ್ತೆ ನಾನ್ ಸ್ಟಾಯ್ಕಿಯೋಮೆಟ್ರಿಕ್. ಸೊ ಇದು ಎಕ್ಸಾಂಪಲ್ಸ್ ಆಫ್ ಯಾವುದು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಸೊ ಈಗ if we compare interstitial compound with pure metals ಗಳಿಗೆ ನಾನು interstitial compound ಅನ್ನು ಕಂಪೇರ್ ಮಾಡಿದ್ರೆ ಈ ಪ್ಯೂರ್ ಮೆಟಲ್ಗಳಿಗಿಂತಲೂ interstitial compounds have very high melting point. They have very high melting point. ಸೊ ನಾನು ಪ್ಯೂರ್ ಮೆಟಲ್ಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅದನ್ನ interstitial compoundನ. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗಳಿಗೆ ಮೆಲ್ಟಿಂಗ್ ಪಾಯಿಂಟ್ ಏನಿರುತ್ತೆ ತುಂಬ ಜಾಸ್ತಿ. ಅದೇ ರೀತಿ they are very hard. Hardness is approximately equal to diamond. ಸೊ ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗಳಿಗೆ ಪ್ರಾಪರ್ಟೀಸ್ಗಳನ್ನ ಹೇಳ್ತಿದ್ದೀನಿ. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗಳಿಗೆ ಮೆಲ್ಟಿಂಗ್ ಪಾಯಿಂಟ್ ಇಸ್ ವೆರಿ ಹೈ. ಅದೇ ರೀತಿ they are very hard. Hardness is approximately equal to diamond ತರನೇ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ they retain their conductivity as pure metal. ಸೊ ಪ್ಯೂರ್ ಮೆಟಲ್ ಅಷ್ಟೇ ಏನಿರುತ್ತೆ ಕಂಡಕ್ಟಿವಿಟಿನೂ ಅಷ್ಟೇ ಇರುತ್ತೆ. ಏನು ಕಂಡಕ್ಟಿವಿಟಿ they retain their conductivity is same as that of pure metal. ಸೊ ಪ್ಯೂರ್ ಮೆಟಲ್ಗೆ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ, ನಾನು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಾಗ್ತಿದೆ ಏನಿದೆ ಅಂತ. ನೆಕ್ಸ್ಟ್ they retain their conductivity as pure metals. ನೆಕ್ಸ್ಟ್ ಅದೇ ರೀತಿ they are chemically inert. ಯಾವುದು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ಕೆಮಿಕಲಿ ಇನರ್ಟ್. ಸೊ ಇದಿಷ್ಟು ಕೂಡ ಏನು ಪ್ರಾಪರ್ಟೀಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಸೊ ಇದು ಕೂಡ 2 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಪ್ರಾಪರ್ಟೀಸ್ ಏನು ಅಂತಂದ್ರೆ, ಸೊ ನಾನೇನು ಮಾಡ್ತಾ ಇದ್ದೀನಿ, if we compare the interstitial compound with the pure metal ಜೊತೆ ನಾನು ಕಂಪೇರ್ ಮಾಡಿ ಪ್ರಾಪರ್ಟೀಸ್ನ ಬರೀತಿದ್ದೀನಿ. ಸೊ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ಗೆ they have very high melting point, they are very hard. ಅದೇ ರೀತಿ ಕಂಡಕ್ಟಿವಿಟಿ they retain their conductivity as pure metal ಥರನೇ ಅಷ್ಟೇ ಇರುತ್ತೆ ಕಂಡಕ್ಟಿವಿಟಿ. ನೆಕ್ಸ್ಟ್ ಅದೇ ರೀತಿ they are chemically inert. So these are the properties of interstitial compounds. Very important 2 marksಗೆ. Next we will move on to the last property, that is formation of alloys. So alloys are the homogeneous solid mixture of, it is a homogeneous solid mixture of metals with another metal or non-metals. So
alloys ಅನ್ನೋದು it is a homogeneous solid mixture. It is a homogeneous solid mixture of metals with another metals or non-metals are called alloys. So these alloys also have high melting point and they are very hard. For example, ನೋಡಿ iron alloys. So iron alloys ಯಾವುದು ಅಂತಂದ್ರೆ iron alloys ಯಾವುದು ಅಂತಂದ್ರೆ ನೋಡಿ stainless steel. So ಈ stainless steel composition ಏನಿರುತ್ತೆ ಅಂದ್ರೆ iron plus chromium. So ನೋಡಿ ಈಗ iron plus chromium. ಅದೇ ರೀತಿ tungsten steel. So ಈ tungsten steel ಅಲ್ಲಿ iron ಜೊತೆಗೆ ಏನಿರುತ್ತೆ tungsten. Next ಅದೇ ರೀತಿ manganese steel. So manganese steel ಅಲ್ಲಿ ಏನಿರುತ್ತೆ iron ಜೊತೆಗೆ manganese. So ನೋಡಿ ಇದೆಲ್ಲ iron alloys ಗಳು. So ನೋಡಿ ಇಲ್ಲಿ ಈಗ ಈ 3D series elements ಗಳಿಗೆ approximately ಏನಿರುತ್ತೆ ಸೈಜ್ ಎಲ್ಲದಕ್ಕೂ ಕೂಡ ಸೇಮ್ ಇರೋದ್ರಿಂದ ಅಟಾಮಿಕ್ ಸೈಜ್ ಕಂಪೇರಬಲ್ ಸೈಜಸ್ ಗಳಿರೋದ್ರಿಂದ ಸೊ ಈ ಎಲಿಮೆಂಟ್ಸ್ ಗಳು ನಾವು ಏನು ಮಾಡ್ತಾ ಬರ್ಬೋದು ರೀಪ್ಲೇಸ್ ಮಾಡ್ತಾ ಬರ್ಬೋದು. ಕ್ರೋಮಿಯಂ ಮತ್ತು ಟಂಗ್ಸ್ಟನ್ ಹಾಕಿದ್ರೆ ಟಂಗ್ಸ್ಟನ್ ಸ್ಟೀಲ್, ಅದೇ ರೀತಿ ಟಂಗ್ಸ್ಟನ್ ಮತ್ತು ಮ್ಯಾಂಗನಸ್ ಹಾಕಿದ್ರೆ ಇದರ ಜೊತೆಗೆ ಅದೇ ರೀತಿ ಮ್ಯಾಂಗನಸ್ ಸ್ಟೀಲ್. ಸೊ ನೋಡಿ ಈಗ ಈ ಸ್ಟೀಲ್ಗಳಿರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಇದೇನಾಗಲ್ಲ ಕರೋಷನ್ ಆಗಲ್ಲ. ಬರೀ ಐರನ್ ಇರ್ತಿತ್ತು ಅಂತಂದ್ರೆ ಏನಾಗ್ತಿತ್ತು ಕರೋಷನ್ ಆಗ್ತಿತ್ತು. ಸೊ ಹಂಗಾಗಿ ಆ ಪ್ರಾಪರ್ಟೀಸ್ಗಳನ್ನ ಅಂದರೆ ಕರೋಷನ್ ಆಗಬಾರ್ದು ಅಂತಂದ್ರೆ ನಾನು ಏನು ಮಾಡ್ಕೊಂಡಪ್ಪ ಅಲಾಯ್ ಫಾರ್ಮೇಷನ್ ಮಾಡ್ಕೊಂಡೆ. ಸೊ ಅಲಾಯ್ ಅನ್ನೋದು ಇಟ್ ಇಸ್ ಎ ಹೋಮೋಜಿನಿಯಸ್ ಸಾಲಿಡ್ ಮಿಕ್ಸ್ಚರ್. ಆಫ್ ಮೆಟಲ್ಸ್ ವಿತ್ ಅನದರ್ ಮೆಟಲ್ ಅಥವಾ ನಾನ್ ಮೆಟಲ್ಸ್ಗಳಿತ್ತು ಅನ್ನೋದು ಏನಂತ ಕರಿತೀವಿ ಐರನ್ ಅಲಾಯ್ಸ್ ಅಂತ ಕರಿತೀವಿ. ಸೊ ಈ ಅಲಾಯ್ಸ್ಗಳಿಗೆ ಏನಿರುತ್ತೆ ಇಂಪ್ರೂವೈಸ್ಡ್ ಪ್ರಾಪರ್ಟೀಸ್ಗಳಿರುತ್ತೆ ಕಂಪೇರ್ ಟು ಪ್ಯೂರ್ ಮೆಟಲ್. ಸೊ ಪ್ಯೂರ್ ಮೆಟಲ್ ಕಂಪೇರ್ ಮಾಡಿದ್ರೆ ಇಂಪ್ರೂವೈಸ್ಡ್ ಪ್ರಾಪರ್ಟೀಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬರೀ ಐರನ್ ಹಿಡಿತು ಅಂತಂದ್ರೆ ಏನಾಗ್ತಿತ್ತು ಬೇಗನೆ ಅದು ಹಿಡಿತಿತ್ತು. ಅದ್ರ ಜೊತೆ ಈಗ ನೋಡಿ ಅಲಾಯ್ ಫಾರ್ಮೇಷನ್ ಆಗಿದ್ಮೇಲೆ ಈಗ ಐರನ್ ಜೊತೆಗೆ ಕ್ರೋಮಿಯಂ ಇತ್ತು ಅನ್ನೋದು ಏನಂತ ಕರಿತೀವಿ ಸ್ಟೇನ್ಲೆಸ್ ಸ್ಟೀಲ್. ಸೊ ಸ್ಟೇನ್ಲೆಸ್ ಸ್ಟೀಲ್ ಏನಾಗಲ್ಲ ಕರೋಷನ್ ಆಗಲ್ಲ. ಸೊ ಹಾಗಾಗಿ ಅಲಾಯ್ಸ್ಗಳಿಗೆ ಏನಿರುತ್ತೆ ಇಂಪ್ರೂವೈಸ್ಡ್ ಪ್ರಾಪರ್ಟೀಸ್ಗಳಿರುತ್ತೆ. ಸೊ ಗೊತ್ತಾಗ್ತಿದೆಯಾ? ಹಾಗಾಗಿ ಏನಪ್ಪ ಹಾರ್ಡ್ನೆಸ್ ಕೂಡ ಏನಾಗ್ಬೋದು ಜಾಸ್ತಿ ಆಗ್ಬೋದು, ಜೊತೆಗೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಏನಿರುತ್ತೆ ಅಲಾಯ್ಸ್ಗಳಿಗೆ ಜಾಸ್ತಿ. ನೆಕ್ಸ್ಟ್ ಅದೇ ರೀತಿ ಯಾವುದು ಕಾಪರ್ ಅಲಾಯ್ಸ್. ನೋಡಿ ಕಾಪರ್ ಅಲಾಯ್ಸ್ಗಳಿಗೆ ಈಗ ಬ್ರಾಸ್. ಸೊ ಬ್ರಾಸ್ಗೆ ಕಾಪರ್ ಜೊತೆಗೆ ಏನಿರುತ್ತೆ ಜಿಂಕ್. ನೆಕ್ಸ್ಟ್ ಬ್ರಾನ್ಸ್. ಸೊ ಬ್ರಾನ್ಸಲ್ಲಿ ಕಾಪರ್ ಜೊತೆಗೆ ಏನಿರುತ್ತೆ ಟಿನ್. ಸೊ ಇಷ್ಟು ಕೂಡ ಏನು ಕಾಪರ್ ಅಲಾಯ್ಸ್. ಸೊ ಗೊತ್ತಾಗ್ತೀಯ ಅಲಾಯ್ ಅನ್ನೋದು ದಟ್ ಇಸ್ ಎ ಹೋಮೋಜಿನಿಯಸ್ ಸಾಲಿಡ್ ಮಿಕ್ಸ್ಚರ್ ಇನ್ ವಿಚ್ ಅದರಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಏನಿರುತ್ತೆ ಮೆಟಲ್ ಜೊತೆಗೆ ವಿತ್ ಅನದರ್ ಮೆಟಲ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ಸ್ಗಳಿತ್ತು ಅಂದರೆ ಇದೇನಂತ ಕರಿತೀವಿ ಅಲಾಯ್ಸ್. ಸೊ ಈ ಅಲಾಯ್ಸ್ಗಳಿಗೆ ಏನಿರುತ್ತೆ ಸೊ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ನಾವು ಅಲಾಯ್ ಫಾರ್ಮೇಷನಲ್ಲೂ ಕೂಡ ನೋಡ್ಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೋಬೇಕು. ಸೊ ಅಲಾಯ್ಸ್ ಅಂತ ಅಂತಂದಂಗೆ ಏನು ಅಂತ ಡೆಫಿನೇಷನ್ ಗೊತ್ತಿರಲಿ. ಸೊ ಎಕ್ಸಾಂಪಲ್ಸ್ಗಳು ನೆನಪಿರಲಿ. ಐರನ್ ಅಲಾಯ್ಸ್ ಮತ್ತು ಕಾಪರ್ ಅಲಾಯ್ಸ್ಗಳನ್ನ ಕೊಟ್ಟಿದ್ದೀನಿ. ಸೊ ಈ ಅಲಾಯ್ಸ್ಗಳಿಗೆ ಏನಿರುತ್ತೆ ಯಾವಾಗಲೂ ಕೂಡ ಇಂಪ್ರೂವೈಸ್ಡ್ ಪ್ರಾಪರ್ಟೀಸ್ ಇರುತ್ತೆ ಕಂಪೇರ್ ಟು ಪ್ಯೂರ್ ಮೆಟಲ್ಸ್. ಸೊ ಅಲಾಯ್ಸ್ಗಳಿಗೆ ಯಾವಾಗಲೂ ಹೈ ಮೆಲ್ಟಿಂಗ್ ಪಾಯಿಂಟ್ ಜೊತೆಗೆ ದೇ ಆರ್ ವೆರಿ ಹಾರ್ಡ್. ಸೊ ಗೊತ್ತಾಗ್ತಿದೆಯಾ? ಇದು ಲಾಸ್ಟ್ ಪ್ರಾಪರ್ಟಿ ಆಫ್ ಡಿ ಬ್ಲಾಕ್ ಎಲಿಮೆಂಟ್. ಸೊ ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಗಳು ಅದರಲ್ಲೂ ನಾನು ಹೇಳಿರೋದು ಯಾವುದಕ್ಕೆ 3D ಸೀರೀಸ್ ಎಲಿಮೆಂಟ್ಸ್ಗಳಿಗೆ ಪ್ರಾಪರ್ಟೀಸ್ನ ನಾನು ಹೇಳ್ಕೊಂಡು ಬಂದಿದ್ದೀನಿ. ಸೊ ಅಲಾಯ್ಸ್ಗಳ ಫಾರ್ಮೇಷನಲ್ಲೂ ಕೂಡ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀವಿ.